ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾವು ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಹಿಂದೂ ಸಂಸ್ಕೃತಿಗೆ, ಹಿಂದೂ ಭಾವನೆಗೆ ಧಕ್ಕೆ ಬರುವಂತಹ ಕೆಲಸವನ್ನು ಇಂದು ಮಾಡಿದೆ. ಯಾಕೆ ಅಂದರೆ, ಯಾರೋ ಒಬ್ಬ ಅನಾಮಿಕ ಧರ್ಮಸ್ಥಳದಲ್ಲಿ ಬೇಕಾದಷ್ಟು ಎಣೆಗಳನ್ನು ನಾನು ಊತಿಟ್ಟಿದ್ದೀನಿ ಅಂತ ತಿಳಿಸ್ದ. ಆ ತಿಳಿಸಿದ ಮೇಲೆ ಇವರು SIT ರಚನೆ ಮಾಡೋ ಅಂಥದ್ದು ಏನಿತ್ತು, ಆ SIT ರಚನೆ ಮಾಡಿದ್ರು, ಆಯಿತು, ಅದು ಸರಿ ಅಂತ ಇದ್ದರೆ ಏನೋ ನಂಬೋಣ. ಯಾವುದೂ ಇಲ್ಲ, ಬೇಕಾದಷ್ಟು ಗುಂಡಿಗಳನ್ನು ತೆಗೆದ್ರು. ಆ ಗುಂಡಿಗಳಲ್ಲಿ ಯಾವ ಎಣನೂ ಇಲ್ಲ, ಯಾವ ಮೂಳೆನೂ ಇಲ್ಲ, ಯಾವ ಬುರುಡೆನೂ ಇಲ್ಲ. ಯಾವುದೂ ಇಲ್ಲದಲ್ಲೇ ಇವರು ಅವನು ಯಾರೋ ಅನಾಮಿಕ ತಿಳಿಸ್ತಾ ಅಂತ ಹೇಳಿ ಇವರು ಮಾಡ್ಬೋದಾ ಈ ಕೆಲಸನ? ಈಗ ಅದಕ್ಕೆ ಲಕ್ಷಾಂತರ ರೂಪಾಯಿ SIT ರಚನೆ ಮಾಡಿದ್ದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ಅದನ್ನು ನೀಡೋರು ಯಾರು? ಸರ್ಕಾರ ಟ್ಯಾಕ್ಸ್ ದುಡ್ಡನ್ನು ಹೀಗೆ ಪಾಪಾಪೋಲು ಯಾರೋ ಹೇಳಿದ್ರು ಅಂತ ಅಪಾಪಾಲು ಮಾಡಿದ್ರೆ ಇದನ್ನು ಯಾರು ಕಟ್ಟೋರು ಯಾರು? ಅದನ್ನು ಅನಾಮಿಕ ಅಂತ ಮುಸುಕುದಾರಿ ಇದನ್ನಲ್ಲ, ಅವನ ಮೇಲೆ ಕ್ರಮ ತಗೊಂಡು ಅವನೇ ಕಟ್ಕೊಡ್ಬೇಕು. ಇಲ್ಲ ಅಂದರೆ ಈ SIT ರಚನೆ ಯಾರು ಮಾಡಿದಾರೋ ಅವರೇ ಕಟ್ಕೊಡ್ಬೇಕು ಅಂತ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಅದನ್ನು ಕೇಳ್ಕೊಳ್ಳುತ್ತೆ. ಯಾರೇ ಆಗಿದ್ರೂ ನ್ಯಾಯಕ್ಕೆ ಅದಕ್ಕೆ ಮಾರ್ಗವನ್ನು ಕಂಡ್ಕೋಬೇಕು. ನ್ಯಾಯ ಮಾರ್ಗದಲ್ಲಿ ಹೋಗಬೇಕು ಹೊರತು ಅನ್ಯಾಯ ಮಾರ್ಗದಲ್ಲಿ ಹೋಗಬಾರ್ದು. ನಮ್ಮ ಹಿಂದೂ ಪವಿತ್ರ ಸ್ಥಳ ಅದು, ಹಿಂದೂ ಧರ್ಮಕ್ಕೆ ಧರ್ಮಸ್ಥಳ, ಹಿಂದೂ ಪವಿತ್ರ ಸ್ಥಳ ಅದು. ಅದಕ್ಕೆ ಧಕ್ಕೆ ಬಂದರೆ ಯಾರೂ ಸಹಿಸಲ್ಲ. ಅದನ್ನು ಗೊತ್ತಾಯ್ತಾ? ಯಾವತ್ತೂ ಈ ಒಂದು ಧರ್ಮದ ಹೆಜ್ಜೆ ಮೇಲೆ ಯಾವುದೇ ಸರ್ಕಾರ ಆಗಲಿ, ಯಾವುದೇ ಮನುಷ್ಯ ಆಗಲಿ ಯೋಚನೆ ಮಾಡಿ ಕೆಲಸ ಮಾಡಬೇಕು. ಇದನ್ನು ಮಾಡಿರೋದಕ್ಕೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಖಂಡಿಸತ್ತೆ. ಗೊತ್ತಾಯ್ತಾ? ಇದನ್ನು ಯಾರೇ ಆಗಿದ್ರೂ ಈ ದುಡ್ಡನ್ನು, ಈ SIT ರಚನೆ ಮಾಡಿ ದುಡ್ಡನ್ನು ಖರ್ಚು ಮಾಡಿದಾರಲ್ಲ, ಅನಾಮಿಕ ಕಟ್ಕೊಡ್ಬೇಕು. ಇಲ್ಲ ಅಂದರೆ ಸರ್ಕಾರವೇ ಇದನ್ನು SIT ರಚನೆ ಮಾಡಿದ್ದಕ್ಕೆ ಸರ್ಕಾರದಲ್ಲಿ ಯಾರು ಮಾಡಿದಾರೋ ಆ ರಚನೆನ ಅವರೇ ಕಟ್ಕೊಡ್ಬೇಕು ಅಂತ ಕೇಳ್ಕೊಳ್ಳುತ್ತೆ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.